ಓಂ ಶಾಂತಿ 28/4/25 प्रथम मुरली बागदाना मधुबन। मीठे बच्चे, तुम्हारा प्यार विनाशी शरीरों से नहीं होना चाहिए। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ನಿಮ್ಮ ಪ್ರೀತಿ ವಿನಾಶಿ ಶರೀರಗಳೊಂದಿಗೆ ಇರಬಾರ್ದಾಗಿದೆ। एक विदेही से प्यार करो, देह को देखते हुए नहीं देखो। ಒಬ್ಬ ವಿದೇಹಿಯನ್ನು ಪ್ರೀತಿ ಮಾಡಿ, ದೇಹವನ್ನು ನೋಡ್ತಾ ಇದ್ರೂ ನೋಡಬೇಡಿ। प्रश्न, बुद्धि को स्वच्छ बनाने का पुरुषार्थ क्या है? स्वच्छ बुद्धि की निशानी क्या होगी? ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳುವಂತಹ ಪುರುಷಾರ್ಥ ಏನಾಗಿದೆ? ಸ್ವಚ್ಛ ಬುದ್ಧಿಯ ಗುರುತು ಏನಾಗಿರುತ್ತೆ? ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳುವ ಪುರುಷಾರ್ಥ ಯಾವುದಾಗಿದೆ, ಏನಾಗಿದೆ? ಸ್ವಚ್ಛ ಬುದ್ಧಿಯ ಗುರುತು ಏನಾಗಿದೆ, ಯಾವುದಾಗಿದೆ? उत्तर, देही अभिमानी बनने से ही बुद्धि स्वच्छ बनती है। ಆತ್ಮ ಅಭಿಮಾನಿ ಆಗೋದ್ರಿಂದಲೇ ಬುದ್ಧಿ ಸ್ವಚ್ಛ ಆಗುತ್ತೆ। ऐसे देही अभिमानी बच्चे अपने को आत्मा समझ एक बाप को प्यार करेंगे। ಈ ರೀತಿ ಆತ್ಮ ಅಭಿಮಾನಿ ಮಕ್ಕಳು ತಮ್ಮನ್ನು ಆತ್ಮ ಅಂತ ತಿಳಿದು ಒಬ್ಬ ತಂದೆಯನ್ನು ನೆನಪು ಮಾಡ್ತಾರೆ। ಸ್ವಚ್ಛ ಬುದ್ಧಿಯ ಗುರುತು ಬಾಪ್ ಸೇ ಹಿ ಸುನೆಂಗೆ, ತಂದೆಯಿಂದಲೇ ಕೇಳ್ತಾರೆ, ತಂದೆ ಏನು ಹೇಳ್ತಾರೆ ಅದನ್ನೇ ಕೇಳ್ತಾರೆ। ಲೇಕಿನ್ ಜೋ ಮೂಢಮತಿ ಹೈ वो देह को प्यार करते हैं, देह को ही ಶೃಂಗಾರತೆ रहते हैं। ಆದರೆ ಯಾರು ಮೂಢಮತಿ ಆಗಿದ್ದಾರೆ ಅವರು ದೇಹವನ್ನೇ ಪ್ರೀತಿ ಮಾಡ್ತಾ ಇರ್ತಾರೆ, ದೇಹವನ್ನೇ ಶೃಂಗಾರ ಮಾಡ್ತಾ ಇರ್ತಾರೆ, ದೇಹದ ಶೃಂಗಾರವನ್ನೇ ಮಾಡ್ತಾ ಇರ್ತಾರೆ। ಓಂ ಶಾಂತಿ। ಓಂ ಶಾಂತಿ ಕಿಸ್ನೆ ಕಹಾ और किसने सुना? ಓಂ ಶಾಂತಿ ಅಂತ ಯಾರು ಹೇಳಿದ್ದು, ಯಾರು ಕೇಳಿಸ್ಕೊಂಡಿದ್ದು? और सत्संगों में जो जिज्ञासु सुनते हैं, महात्मा व गुरु आदि ने सुनाया ऐसे कहेंगे। ಬೇರೆ ಸತ್ಸಂಗಗಳಲ್ಲಿ ಏನು ಹೇಳ್ತಾರೆ? ಮಹಾತ್ಮ ಗುರುಗಳು ತಿಳಿಸಿದ್ರು, ಜಿಜ್ಞಾಸುಗಳು ಕೇಳಿಸ್ಕೊಂಡ್ರು। यहाँ परमात्मा ने सुनाया और आत्मा ने सुना नई बात है। ಬಾಬಾ ಹೇಳ್ತಾರೆ, ಇಲ್ಲಿ ಪರಮಾತ್ಮ ತಿಳಿಸಿದ್ರು, ಆತ್ಮಗಳು ಕೇಳಿಸ್ಕೊಂಡಿದ್ದು, ಇದು ಹೊಸ ಮಾತಾಗಿದೆ। ದೇಹಿ ಅಭಿಮಾನಿ ಹೋना पड़े, कई यहाँ भी ದೇಹ ಅಭಿಮಾನಿ ಹೋ ಪಡ್ತೆ ಹೈ। ಬಾಬಾ ಹೇಳ್ತಾರೆ, ದೇಹಿ ಅಭಿಮಾನಿ ಆಗ್ಬೇಕಾ ಬರುತ್ತೆ, ಕೆಲವರು ಇನ್ನೂ ಸಹ ದೇಹ ಅಭಿಮಾನದಲ್ಲಿ ಕೂರ್ತಾರೆ। ತುಂಬ ಬಚ್ಚೆಂತೆ, ನೀವು ಮಕ್ಕಳಿಗೆ ದೇಹಿ ಅಭಿಮಾನಿ ಹೋ बैठना चाहिए। ನಾವು ಯಾವ ರೀತಿ ಕೂತ್ಕೋಬೇಕಾಗಿದೆ? ಆತ್ಮ ಅಭಿಮಾನಿಯಾಗಿ ಕೂರಬೇಕಾಗಿದೆ। मैं आत्मा इस शरीर में विराजमान हूँ, शिव बाबा हमको समझाते हैं, ये बुद्धि में अच्छी तरह याद रहना चाहिए। ನಾನು ಆತ್ಮ ಈ ಶರೀರದಲ್ಲಿ ವಿರಾಜಮಾನನಾಗಿದ್ದೀನಿ। ಶಿವಬಾಬಾ ನಮಗೆ ತಿಳಿಸ್ತಾರೆ, ಇದು ಬುದ್ಧಿಯಲ್ಲಿ ಚೆನ್ನಾಗಿ ನೆನಪಿರಬೇಕಾಗಿದೆ। मुझे आत्मा का कनेक्शन परमात्मा के साथ है। परमात्मा आकर इस शरीर द्वारा सुनाते हैं। ಬಾಬಾ ಹೇಳ್ತಾರೆ, ನಾನು ಆತ್ಮನ ಕನೆಕ್ಷನ್ನು ಪರಮಾತ್ಮನೊಂದಿಗೆ ಇದೆ।
ಪರಮಾತ್ಮ ಬಂದು ಈ ಶರೀರದ ಮೂಲಕ ತಿಳಿಸ್ತಾರೆ. ಅದರಿಂದ ಇವರು ಯಾರಾದರೂ ಈ ದಲ್ಲಾಲ್ ಹೋಗಿಲ್ಲ, ಮಧ್ಯದಲ್ಲಿ ದಲ್ಲಾಳಿ ब्रोकर ಆಗಿದ್ದಾರೆ. तुमको समझाने वाला वो है, इनको भी वर्षा वो देते हैं. ನಿಮಗೆ ತಿಳಿಸುವಂಥವರು ಅವರಾಗಿದ್ದಾರೆ ಅಲ್ವಾ, ಮತ್ತೆ ಇವರಿಗೆ ಆಸ್ತಿ ಕೊಡುವಂಥವರು ಅವರಾಗಿದ್ದಾರೆ. तो बुद्धि उस तरफ जानी चाहिए. ಅಂದಾಗ ಬುದ್ಧಿ ಆ ಕಡೆಗೆ ಹೋಗಬೇಕು, ಅವರ ಕಡೆಗೆ ಹೋಗಬೇಕು. समझो बाप के 5-7 बच्चे हैं, उनका बुद्धि योग बाप तरफ रहेगा ना, क्योंकि ತಿಳ್ಕೊಳ್ಳಿ, ಒಬ್ಬ ತಂದೆಗೆ 5 ಜನ 7 ಜನ ಮಕ್ಕಳಿದ್ದಾರೆ. ಅವರ ಬುದ್ಧಿಯೋಗ ತಂದೆ ಕಡೆಗೆ ಹೋಗುತ್ತಲ್ವಾ. 5-7 ಜನಗಳಲ್ಲಿ ಪರಸ್ಪರ ಬುದ್ಧಿಯೋಗ ಹೋಗೋದಿಲ್ಲ, ತಂದೆ ಕಡೆಗೆ ಹೋಗುತ್ತಲ್ಲ. ಯಾಕೆ? ಕ್ಯೋಂಕಿ ಬಾಪ್ ಸೆ ವರ್ಷ ಮಿಲ್ಲಾಗೆ, ತಂದೆಯಿಂದ ಆಸ್ತಿ ಸಿಗಬೇಕು. ಈ 5-7 ಜನದಿಂದ ಏನು ಸಿಗೋ ಮಾತಿಲ್ಲ, ತಂದೆಯಿಂದ ಆಸ್ತಿ ಸಿಗಬೇಕು. ಅದಕ್ಕೆ ಬುದ್ಧಿಯೋಗ ಅಲ್ಲಿ ಹೋಗುತ್ತೆ. ಬಾಯಿ ಸೆ ವರ್ಷ ನಹಿ ಮಿಲ್ತಾ, ಸಹೋದರರಿಂದ ಆಸ್ತಿ ಸಿಗೋದಿಲ್ಲ. ವರ್ಷ ಹಮೇಶ ಬಾಪ್ ಸೆ ಮಿಲ್ತಾ ಹೈ. ರೂಲ್ಸ್ ಏನು? ಯಾವಾಗಲೂ ಆಸ್ತಿ ತಂದೆಯಿಂದ ಸಿಗುತ್ತೆ. आत्मा को आत्मा से वर्षा नहीं मिलता. तुम जानते हो आत्मा के रूप में हम सब ಬಾಯಿ ಬಾಯಿ है. ಆತ್ಮನಿಗೆ ಆತ್ಮನಿಂದ ಆಸ್ತಿ ಸಿಗೋದಿಲ್ಲ. ನಿಮಗೆ ಗೊತ್ತಿದೆ, ಆತ್ಮನ ರೂಪದಲ್ಲಿ ನಾವೆಲ್ಲರೂ ಸಹೋದರರಾಗಿದ್ದೀವಿ. ನಾವೆಲ್ಲರೂ ಪಡೆಯೋದು ಒಬ್ಬ ತಂದೆಯಿಂದ. हम सब आत्माओं का कनेक्शन एक परम पिता परमात्मा के साथ है. ನಾವೆಲ್ಲ ಆತ್ಮಗಳ ಕನೆಕ್ಷನ್ನು ಒಬ್ಬ ಪರಂಪಿತ ಪರಮಾತ್ಮನೊಂದಿಗೆ ಇದೆ. वो कहते हैं, ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ? ಮಾಮೇಕಂ ಯಾದ್ ಕರೋ, ನನ್ನೊಬ್ಬನನ್ನು ನೆನಪು ಮಾಡಿ. ಮುಜ್ ಏಕಕ್ಕೆ ಸಾಥ್ ಹಿ ಪ್ರೀತ್ ರಖೋ, ನನ್ನೊಬ್ಬನೊಂದಿಗೇನೆ ಪ್ರೀತಿಯನ್ನು ಇಡಿ. रचना के साथ मत रखो, देही अभिमानी बनो. मेरे सिवाय और कोई देहदारी को याद करते हो, इसको कहा जाता है ರಚನೆ ಜೊತೆ ಏನು ಪ್ರೀತಿ ಇಡಬೇಡಿ, ಆತ್ಮಗಳ ಜೊತೆ ಪ್ರೀತಿ ಇಡಬೇಡಿ. ಆತ್ಮ ಅಭಿಮಾನಿಯಾಗಿ ನನ್ನ ವಿನಃ ಬೇರೆ ಯಾವ ದೇಹದಾರಿಯನ್ನು ನೆನಪು ಮಾಡಬೇಡಿ ಅಂದಾಗ ಇದಕ್ಕೆ ಹೇಳಲಾಗುತ್ತೆ ದೇಹ ಅಭಿಮಾನ. ನನ್ನ ವಿನಃ ಬೇರೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡ್ತೀರಾ ಅಂದರೆ ಇದಕ್ಕೆ ಹೇಳಲಾಗುತ್ತೆ ದೇಹ ಅಭಿಮಾನ. बल ये देहदारी तुम्हारे सामने है, परंतु तुम इनको नहीं देखो. बुद्धि में याद उनकी रहनी चाहिए. ಭಲೆ ಈ ದೇಹದಾರಿ ನಿಮ್ಮ ಮುಂದೆ ಕುಳಿತಿದ್ದಾರೆ. ಸಾಕಾರದಲ್ಲಿರುವಾಗ ಬಾಬಾ ಮಕ್ಕಳ ಮುಂದೆ ಕುಳಿತು ವಾಣಿ ನುಡಿಸ್ತಾ ಇದ್ದಿದ್ದಲ್ವ. ಭಲೆ ಈ ದೇಹದಾರಿ ನಿಮ್ಮ ಮುಂದೆ ಇದ್ದಾರೆ, ಆದರೆ ಇವರನ್ನು ನೋಡಬೇಡಿ. ಬುದ್ಧಿಯಲ್ಲಿ ನೆನಪು ಅವರನ್ನು ಮಾಡಬೇಕಾಗಿದೆ, ಅವ್ರದ್ದು ನೆನಪು ಇರಬೇಕಾಗಿದೆ. वो तो सिर्फ कहने मात्र भाई भाई कह देते, अभी तुम जानते हो. ಅವರು ಕೇವಲ ಬಾಯಿ ಮಾತಿಗೆ ನಾವೆಲ್ಲ ಸಹೋದರರು, ಯೂನಿವರ್ಸಲ್ ಬ್ರದರ್ಹುಡ್ ಹೇಳ್ತಾರೆ. ಈಗ ನಿಮಗೆ ಗೊತ್ತಿದೆ. ಏನು ಗೊತ್ತಿದೆ? ಹಮ್ ಆತ್ಮ ಹೇ ಪರಂಪಿತ ಪರಮಾತ್ಮ ಕಿ ಸಂತಾನ. ನಾವೆಲ್ಲ ಆತ್ಮಗಳು ಒಬ್ಬ ಪರಂಪಿತ ಪರಮಾತ್ಮನ ಸಂತಾನರು, ಆತ್ಮ ಸಹೋದರರು. ವರ್ಷ ಪರಮಾತ್ಮ ಬಾಪ್ ಸೆ मिलता है, वो बाप कहते हैं. ಆಸ್ತಿ ಪರಮಾತ್ಮ ತಂದೆಯಿಂದ ಸಿಗುತ್ತೆ. ಆ ತಂದೆ ಹೇಳ್ತಾರೆ, ಏನು ಹೇಳ್ತಾರೆ? ತುಮಾರ ಲವ್ ಮುಜ್ ಏಕ್ ಕೆ ಸಾಥ್ ಹೋನಾ ಚಾಹಿಯೆ. ನಿಮ್ಮ ಒಂದು ಪ್ರೀತಿ ನನ್ನೊಬ್ಬನೊಂದಿಗೆ ಇರಬೇಕಾಗಿದೆ.
मैं ही खुद आकर तुम आत्माओं की अपने साथ सगाई कराता हूँ. ಬಾಬಾ ಹೇಳ್ತಾರೆ, ನಾನೇ ಖುದ್ದು ಬಂದು ನೀವು ಆತ್ಮಗಳದ್ದು ನನ್ನ ಜೊತೆ ನಿಶ್ಚಿತಾರ್ಥ ಮಾಡಿಸ್ಕೊಳ್ತೀನಿ. देहधारी से सगाई नहीं है और जो भी संबंध है वो देह के यहाँ के ಸಂಬಂಧ है. ಬಾಬಾ ಹೇಳ್ತಾರೆ, ನಮ್ಮದು ದೇಹಧಾರಿಗಳೊಂದಿಗೆ ನಿಶ್ಚಿತಾರ್ಥ ಅಲ್ಲ. ಯಾರೊಂದಿಗೆ ನಿಶ್ಚಿತಾರ್ಥ? ಬಾಬಾ ಖುದ್ದು ಬಂದು ಹೇಳ್ತಾರೆ, ನಾನು ಆತ್ಮಗಳೊಂದಿಗೆ ನಿಶ್ಚಿತಾರ್ಥ ನಾನೇ ಮಾಡಿಸ್ಕೊಳ್ತೀನಿ. ಬೇರೆ ಯಾವುದೇ ಸಂಬಂಧಗಳಿದೆ ಅದೆಲ್ಲ ದೇಹದ್ದು ಇಲ್ಲಿನ ಸಂಬಂಧಗಳು. ಇಸ್ ಸಮಯ ತುಮಕೋ, ಈ ಸಮಯ ನಿಮಗೆ ದೇಹಿ ಅಭಿಮಾನಿ ಬನ್ನ ಹೇ, ಆತ್ಮ ಅಭಿಮಾನಿ ಆಗಬೇಕು. हम आत्मा बाप से सुनते हैं, बुद्धि बाप तरफ जानी चाहिए. ನಾವು ಆತ್ಮ ತಂದೆಯಿಂದ ಕೇಳ್ತೀವಿ, ಬುದ್ಧಿ ಎಲ್ಲಿ ಹೋಗಬೇಕು? ತಂದೆಯ ಕಡೆಗೆ ಹೋಗಬೇಕು. ಯಾರ್ದು ಮಾತು, ಯಾರು ಹೇಳ್ತಾ ಇರೋದು? ಬುದ್ಧಿ ಅವರ ಕಡೆಗೆ ಹೋಗಬೇಕು. ಒಬ್ಬ ಆಕೆಗೆ ಓದು ಬರಹ ಇಲ್ಲ, ಬರುವುದಿಲ್ಲ. ಪೋಸ್ಟ್ ಮ್ಯಾನು ಅವನ ಮಗನಿಂದ ಬಂದಿರೋದೊಂದು ಪತ್ರ ಕೊಡ್ತಾನೆ. ಅವಾಗ ಆಕೆ ಹೇಳ್ತಾಳೆ, ನೀನೇ ಓದಿ ಹೇಳ್ಬೇಡಪ್ಪ, ನನಗೆ ಓದು ಬರಹ ಇಲ್ಲ. ನನ್ನ ಮಗ ಅಲ್ಲಿಂದ ಫಾರಿನಿಂದ ಲೆಟರ್ ಬರೆದಿದ್ದಾನೆ, ಅವನು ಓದಿ ಹೇಳ್ತಾ ಇದ್ದಾನೆ. ಬುದ್ಧಿಯೋಗ ಮತ್ತು ಆ ಮಾತುಗಳು, ಅನುಭವ ಎಲ್ಲ ಪೋಸ್ಟ್ ಮ್ಯಾನ್ದು ಆಗ್ತಾ ಇಲ್ಲ. ಯಾರ್ದು ಆಗ್ತಾ ಇದೆ? ಮಗಂದು. ಆ ಪೋಸ್ಟ್ ಮ್ಯಾನ್ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಕಾಣಿಸ್ತಾ ಇರೋದು ಯಾರು? ಮಗ. ಫೀಲಿಂಗ್ಸ್ ಯಾರ್ದು? ಮಗನ ಮಾತುಗಳದ್ದು. ನೋಡಿದ ಅಷ್ಟು ದೂರದಲ್ಲಿದ್ದಾನೆ, ನನ್ನ ಜ್ಞಾಪಕ ಇಟ್ಕೊಂಡು ಮಾತ್ರೆ ತಗೊಂಡ್ಯಾ, ಸರಿಯಾಗಿ ಊಟ ಮಾಡ್ತಾ ಇದೆಯಾ ಅಂತ ಅಲ್ಲಿಂದ ವಿಚಾರಿಸ್ತಾ ಇದ್ದಾನೆ ಅಂತ ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾರ ಜೊತೆ ಕನೆಕ್ಟ್? हम आत्मा बाप से सुनते हैं, ಬುದ್ಧಿ ಬಾಪ್ ತರಫ್ ಜಾನಿ ಚಾಹಿಯೆ. ನಾವು ಆತ್ಮಗಳು ತಂದೆಯಿಂದ ಕೇಳ್ತೀವಿ ಅಂದರೆ ಬುದ್ಧಿ ತಂದೆ ಕಡೆಗೆ ಹೋಗಬೇಕಾಗಿದೆ. ಆ ಫೀಲಿಂಗ್ಸು, ಅನುಭವ ಎಲ್ಲ ತಂದೆದಾಗಬೇಕಾಗಿದೆ. ಬಾಪ್ ಇನ್ಕೆ ಬಾಜು ಮೇ ಬೈಠ್ ಹಮ್ಕೋ ನಾಲೆಜ್ ದೇತೆ ಹೈ. ತಂದೆ ಇವರ ಪಕ್ಕದಲ್ಲಿ ಕುಳಿತು ನಮಗೆ ಜ್ಞಾನ ಕೊಡ್ತಾರೆ. ಉಸ್ನೆ ಶರೀರ್ ಕಾ ಲೋನ್ ಲಿಯಾ ಹೈ, ಅವರು ಈ ಶರೀರನ ಬಾಡಿಗೆ ತಗೊಂಡಿದ್ದಾರೆ. ಆತ್ಮ ಈ ಶರೀರ ರೂಪಿ घर में आकर पाठ बजाती है. ಆತ್ಮ ಈ ಶರೀರ ರೂಪಿ ಮನೆಯಲ್ಲಿ ಬಂದು ಪಾತ್ರ ಮಾಡುತ್ತೆ. जैसे कि वो अपने को अंडर हाउस अरेस्ट कर देती है पाठ बजाने के लिए, है तो फ्री. ಆತ್ಮ ಸ್ವತಂತ್ರ, ಆದರೆ ಅದು ತನ್ನನ್ನು ಈ ಅಂಡರ್ ಹೌಸ್ ಅರೆಸ್ಟ್, ಈ ಶರೀರ ರೂಪಿ ಮನೆಯಲ್ಲಿ ಅರೆಸ್ಟ್ ಮಾಡ್ಕೊಂಡ್ಬಿಡುತ್ತೆ. ಯಾಕೆ? ಪಾತ್ರ ಮಾಡಲಿಕ್ಕಾಗಿ. परंतु इसमें प्रवेश कर अपने को इस घर में बंद कर पाठ बजाते है. ಆದರೆ ಇದರಲ್ಲಿ ಪ್ರವೇಶ ಮಾಡಿ ತನ್ನನ್ನು ಈ ಮನೆಯಲ್ಲಿ ಅರೆಸ್ಟ್ ಮಾಡಿಕೊಂಡು, ಬಂದ್ ಮಾಡಿಕೊಂಡು ಪಾತ್ರ ಮಾಡುತ್ತೆ. ಎಷ್ಟು ಸಮಯ ಮಾಡಬೇಕು ಅಷ್ಟು ಸಮಯವನ್ನು ಅರೆಸ್ಟ್ ಮಾಡಿಕೊಂಡು, ಬಂದ್ ಮಾಡಿಕೊಂಡು ಮಾಡುತ್ತೆ. ಆದರೆ ಸ್ವತಂತ್ರ ಆತ್ಮ, ಆದರೆ ಲೆಕ್ಕ ಇರೋಷ್ಟು ಸಮಯ ಅರೆಸ್ಟ್. ಆತ್ಮ ही एक शरीर छोड़ दूसरा लेती है, पाठ बजाती है. ಆತ್ಮನೇ ಒಂದು ಶರೀರ ಬಿಟ್ಟು ಮತ್ತೊಂದನ್ನು ಪಡೆಯುತ್ತೆ, ಪಾತ್ರ ಮಾಡುತ್ತೆ. इस समय जो जितना ದೇಹಿ ಅಭಿಮಾನಿ रहेंगे, ಈ ಸಮಯದಲ್ಲಿ ಯಾರು ಎಷ್ಟು ಆತ್ಮ ಅಭಿಮಾನಿಯಾಗಿರ್ತಾರೆ, ಉತ್ತನ ಊಂಚ್ ಪದ ಪಾಯೆಂಗೆ, ಅಷ್ಟು ಶ್ರೇಷ್ಠ ಪದವಿ ಪಡೀತಾರೆ. ಆತ್ಮ ಅಭಿಮಾನಿ ಅಂದರೆ ನಾನು ಆತ್ಮ ನೋಡ್ತಾ ಇದ್ದೇನೆ, ನಾನು ಆತ್ಮ ಕೇಳ್ತಾ ಇದ್ದೇನೆ, ನಾನು ಆತ್ಮ ಮಾಡ್ತಾ ಇದ್ದೀನಿ ಅಲ್ವಾ. बाबा के शरीर में भी तुम्हारा प्यार नहीं होना चाहिए, ರಿಂಚಕ್ ಮಾತ್ರವೇ ನಿಮಗೆ. ಈ ಬ್ರಹ್ಮ ಬಾಬಾ ಶರೀರದಲ್ಲೂ ಸಹ ನಿಮಗೆ ಪ್ರೀತಿ ಇರಬಾರ್ದಾಗಿದೆ, ಅಂಶ ಮಾತ್ರವೂ ಇರಬಾರ್ದಾಗಿದೆ.
ये शरीर तो कोई काम का नहीं है. ಇಷ್ಟು ದೊಡ್ಡ ಪಾತ್ರ ಮಾಡ್ತಾರೆ ಈ ಶರೀರದಲ್ಲಿ ಬಂದು. ಈ ಶರೀರ ಏನು ಕೆಲ್ಸಕ್ಕೆ ಬಾರದ್ದು. ನಾನ್ ಪ್ರವೇಶ ಮಾಡಿದ್ರೆ ಇದು ಭಾಗ್ಯಶಾಲಿ ರಥ ಆಯ್ತು, ಪ್ರಜಾಪಿತ ಬ್ರಹ್ಮ ಆಯ್ತು. मैं इस शरीर में प्रवेश करता हूँ सिर्फ तुमको समझाने के लिए. ನಾನು ಈ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ ಕೇವಲ ನಿಮಗೆ ಜ್ಞಾನ ತಿಳಿಸ್ಲಿಕ್ಕಾಗಿ. ये है रावण का राज्य पराया देश. रावण को जलाते हैं परंतु समझते नहीं है. ಇದು ರಾವಣನ ರಾಜ್ಯ, ಪರಾಯ ದೇಶ. ರಾವಣನನ್ನು ಸುಡ್ತಾರೆ, ಆದರೆ ಏನೂ ಗೊತ್ತಿಲ್ಲ. ಯಾಕೆ ಅಷ್ಟು ದೊಡ್ಡ ಗೊಂಬೆ ಮಾಡಿ, ಅಷ್ಟು ರಾಮಲೀಲಾ ಮೈದಾನದಲ್ಲಿ ಅಷ್ಟು ದೊಡ್ಡ ಫಂಕ್ಷನ್ ಮಾಡಿ, ವಿದೇಶದವರಿಗೆಲ್ಲ ನಿಮಂತ್ರಣ ಕೊಟ್ಟು ಆ ಥರ ಎಲ್ಲ ಮಾಡೋದು ಏನಾದರೂ ಅದರದ್ದು ಅವರಿಗೆ ಅರ್ಥ ಗೊತ್ತಿದೆಯಾ? ಹೇಗೆ ಅವನು ಶತ್ರು? ಆವತ್ತು ರಾಮ ಅವನನ್ನ ಸಮಾಪ್ತಿ ಮಾಡಿಬಿಟ್ಟ ಅಲ್ವಾ? ಇವತ್ತಿನ ತನಕ ಅವನು ಹೇಗೆ ಶತ್ರು? ಚಿತ್ರ ಆದಿ ಜೋ ಬಿ ಬನಾತೆ ಹೇ ಉನ್ಕೋ ಜಾನ್ತೆ ನಹೀ. ಚಿತ್ರ ಆದಿ ಏನೆಲ್ಲ ಮಾಡ್ತಾರೆ ಅದ್ರ ಬಗ್ಗೆನೂ ಏನೂ ಗೊತ್ತಿಲ್ಲ. ಬಿಲ್ಕುಲ್ ಹಿ. ಅದರಿಂದ ಬಾಬಾ ಹೇಳ್ತಾರೆ ಏನೆಲ್ಲ ಮಾಡ್ತಾರೆ ಅರ್ಥ ಇಲ್ಲದೆ ಮಾಡ್ತಾರೆ. ಅದರಿಂದ ಪೂರ್ಣವಾಗಿ ಯಾರಾಗಿದ್ದಾರೆ? ಯಾರಾಗಿದ್ದಾರೆ? ಮೂಢಮತಿ. ಇದು ಗೀತೆಯಲ್ಲೂ ಸಹ ಇದೆ, ಏ ಮೂಢಮತಿ ಅಂತ. ರಾವಣ ರಾಜ್ಯ ಮೇ ಸಬ್ ಮೂಢಮತಿ ಹೋ ಜಾತೆ ಹೈ. ರಾವಣ ರಾಜ್ಯದಲ್ಲಿ ಎಲ್ಲರೂ ಮೂಢಮತಿಗಳಾಗ್ಬಿಡ್ತಾರೆ. ಯಾಕೆ? ದೇಹ ಅಭಿಮಾನ ಇಲ್ಲ. ದೇಹಾಭಿಮಾನ ಇದೆ ಅಲ್ವಾ? ತುಚ್ಛ ಬುದ್ಧಿ ಬಂದು ಹೇ. ಬಾಪ್ ಕಹತೆ ಹೇ ಮೂಢಮತಿ ಜೋ ಹೋಂಗೆ. ಬಾಬಾ ಹೇಳ್ತಾರೆ ದೇಹ ಅಭಿಮಾನದಲ್ಲಿ ಇದ್ದಾರೆ, ತುಚ್ಛ ಬುದ್ಧಿಯವರಾಗಿದ್ದಾರೆ. ತಂದೆ ಹೇಳ್ತಾರೆ ಮೂಢಮತಿಗಳು ಯಾರಾಗಿದ್ದಾರೆ ಅವ್ರೇನ್ ಮಾಡ್ತಾರೆ? वो देह को याद करते रहेंगे, ದೇಹ ಸೇ ಪ್ಯಾರ್ ರಖೇಂಗೆ. ದೇಹವನ್ನು ನೆನಪು ಮಾಡ್ತಾ ಇರ್ತಾರೆ, ದೇಹದೊಂದಿಗೆ ಪ್ರೀತಿಯನ್ನು ಇಡ್ತಾರೆ. ಸ್ವಚ್ಛ ಬುದ್ಧಿ ಜೋ ಹೋಂಗೆ. ಸ್ವಚ್ಛ ಬುದ್ಧಿ ಅವರು ಯಾರಾಗಿರ್ತಾರೆ? ಅವನು अपने को आत्मा समझ परमात्मा को याद कर परमात्मा से सुनते रहेंगे, इसमें ही मेहनत है. ಸ್ವಚ್ಛ ಬುದ್ಧಿ ಯಾರಾಗಿರ್ತಾರೆ ಅವರು ತಮ್ಮನ್ನು ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡ್ತಾರೆ ಮತ್ತು ಪರಮಾತ್ಮನಿಂದಲೇ ಕೇಳ್ತಾ ಇರ್ತಾರೆ. ಅವ್ರು ಏನು ಹೇಳ್ತಾರೋ ಅದನ್ನೇ ಕೇಳ್ತಾ ಇರ್ತಾರೆ. ಇದರಲ್ಲೇ ಪರಿಶ್ರಮ ಇದೆ. ಆತ್ಮನಾಗೋದರಲ್ಲೇ ಪರಿಶ್ರಮ ಇದೆ. ये तो बाप का रथ है, बहुतों का इनसे प्यार हो जाता है. ಇದು ಶಿವಬಾಬನ್ ರಥ ಆಗಿದೆ. ಬ್ರಹ್ಮ ಬಾಬಾ ಅನೇಕರಿಗೆ ಇವರೊಂದಿಗೆ ಪ್ರೀತಿ ಆಗೋಗುತ್ತೆ. ಇವರನ್ನ ಬಾಬಾ ಬಾಬಾ ಅಂತ ಇವರನ್ನ ಸಾಕಾರದಲ್ಲಿರುವಾಗ ಅಂಟ್ಕೊಳ್ತಾ ಇದ್ರು. जैसे हुसैन का घोड़ा उनको कितना सजाते हैं. अब महिमा तो हुसैन की है ना, घोड़े की तो नहीं. ಹೇಗೆ ಹುಸೇನನ ಕುದುರೆ ಅದಕ್ಕೆ ಎಷ್ಟು ಶೃಂಗಾರ ಮಾಡ್ತಾರೆ, ಇನ್ನೆಲ್ಲ ಪಟ್ಟಿನಂತೆ ಎಷ್ಟೆಲ್ಲ ಶೃಂಗಾರ ಮಾಡ್ತಾರೆ. ಇವಾಗ ಮಹಿಮೆ ಯಾರಿಗೆ? ಯಾರು ಅದಕ್ಕೆ ಶೃಂಗಾರ ಮಾಡಿದ್ದು? ಹುಸೇನ್ ಮಾಡಿದ್ದಲ್ವಾ? ಕುದುರೆ ನೋಡಿ ಎಷ್ಟು ಶೃಂಗಾರ ಮಾಡ್ಕೊಂಡಿದೆ ಅಂತ ಯಾರಾದ್ರು ಹೇಳ್ತಾರ? ಏನು ಹೇಳ್ತಾರೆ? ಹುಸೇನ್ ನೋಡಿ ಎಷ್ಟು ಶೃಂಗಾರ ಮಾಡಿದ್ದಾರೆ ಅದಕ್ಕೆ ಅಂತ ಹೇಳ್ತಾರೆ. ಜರೂರ್ ಮನುಷ್ಯ ಕೆ ತನ್ ಮೇ ಹುಸೇನ್ ಕಿ ಆತ್ಮ ಆಯಿ ಹೋಗಿನ. ಇಲ್ಲಿ ಬಾಬಾ ಹೇಳ್ತಾರೆ ಆ ಥರ ಕುದುರೆ ಮೇಲೆ ಹುಸೇನ್ ಬರೋದಿಲ್ಲ, ಭಗವಂತ ಬರೋದಿಲ್ಲ. ಮನುಷ್ಯ ತನುವಿನಲ್ಲಿ ಪರಮಾತ್ಮ ಬಂದಿರಬೇಕಲ್ವ? वो इन बातों को नहीं समझते. ಅವರು ಈ ಮಾತುಗಳೆಲ್ಲ ತಿಳ್ಕೊಳ್ಳೋದಿಲ್ಲ. ಹುಸೇನ್ ಬೋಡ ಅಂತಾನೆ ಹೇಳ್ತಾರೆ, ಅದಕ್ಕಷ್ಟೊಂದು ಗೌರವ ಕೊಡ್ತಾರೆ, ಶೃಂಗಾರ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಅಭಿ ಇಸ್ಕೋ ಕಹಾ ಜಾತಾ ಹೈ ಸ್ವರಾಜ್ಯ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ. ಇವಾಗ ಇದಕ್ಕೆ ಹೇಳಲಾಗುತ್ತೆ ರಾಜಸ್ವ ಅಶ್ವಮೇಧ
अविनाशी रुद्र ज्ञान यज्ञ। अश्व नाम सुनकर उन्होंने फिर घोड़ा समझ लिया। अश्व, ರಾಜಸ್ವ, ಅಶ್ವಮೇಧ, ಈ ಅಶ್ವ ಅನ್ನೋ ಹೆಸರು ಕೇಳಿ ಅವರೇನಂತ ತಿಳ್ಕೊಂಡ್ಬಿಟ್ರು, ಕುದುರೆ ಅಂತ ತಿಳ್ಕೊಂಡ್ಬಿಟ್ರು. ಉನ್ಕೋ ಸ್ವಾಹ ಕರ್ತೀವಿ, ಅಶ್ವಮೇಧ ಯಜ್ಞದಲ್ಲಿ ಕುದುರೆಯನ್ನು ಸ್ವಾಹ ಮಾಡ್ತಾರೆ. ಈ ಸಬ್ಬು ಕಹಾನಿಯ ಹೇ ಭಕ್ತಿ ಮಾರ್ಗಕ್ಕೆ. ಯಾವುದು ಸ್ವಾಹ ಮಾಡಬೇಕು, ದೇಹಾಭಿಮಾನ ಅಲ್ವಾ, ಇದೆಲ್ಲ ಕಥೆಗಳು ಭಕ್ತಿ ಮಾರ್ಗದ್ದು. ಅಭಿ ತುಮಕೋ ಹಸೀನ್ ಬನಾನೆ ವಾಲ ಮುಸಾಫಿರ್ ತೋ ಯೇ ಹೈನಾ. ಈಗ ನಮ್ಮನ್ನು ಸುಂದರರನ್ನಾಗಿ ಮಾಡುವಂತಹ ಪ್ರಯಾಣಿಕ ಯಾರಾಗಿದ್ದಾರೆ? ಶಿವಬಾಬಾ. ಅದು ಏನು ಏಕ್ ಹಸೀನಾ ಏಕ್ ಮುಸಾಫಿರ್ ಅಲ್ಲ, ಎಲ್ಲರನ್ನೂ ಎಲ್ಲ ಆತ್ಮಗಳನ್ನು ಒಬ್ಬ ಪ್ರಯಾಣಿಕ ಸುಂದರರನ್ನಾಗಿ ಮಾಡ್ತಾರೆ. ಅಭಿ ತುಮ್ ಜಾನ್ತೆ ಹೋ ಹಮ್ ಪಹಲೆ ಗೋರೆ ಥೇ ಫಿರ್ ಸಾವರೆ ಬನೆ ಹೇ. ಈಗ ನಿಮಗೆ ಗೊತ್ತಿದೆ, ನಾವು ಮೊದಲು ಎಷ್ಟು ಸುಂದರರಾಗಿದ್ವಿ, ಇವಾಗ ಏನಾಗ್ಬಿಟ್ವಿ, ಕಪ್ಪಾಗ್ಬಿಟ್ವಿ. ಆತ್ಮ ಅಲ್ವಾ. जो भी आत्माएं पहले पहले आती है तो पहले सतो प्रधान है, फिर सतो रजो तमो में आती है. ಯಾವುದೆಲ್ಲ ಆತ್ಮಗಳು ಮನೆಯಿಂದ ಮೊದಲು ಬರುತ್ತವೆ, ಮೊದಲು ಸತೋ ಪ್ರಧಾನ ಆಗಿರುತ್ತೆ, ನಂತರ ಸತೋ ರಜೋ ತಮೋವಿನಲ್ಲಿ ಬರುತ್ತೆ. ಬಾಪ್ ಆಕರ್ ಸಬ್ಬಕ್ಕೂ ಏನು ಮಾಡ್ತಾರೆ, ತಮೋವಿನಲ್ಲಿ ಬಂದಾಗ ತಂದೆ ಬಂದು ಎಲ್ಲರನ್ನೂ ಹಸೀನ್ ಬನಾ ದೇತೆ ಹೈ, ಸುಂದರರನ್ನಾಗಿ ಮಾಡ್ತಾರೆ. जो भी धर्म स्थापन अर्थ आते हैं वो सब हसीन आत्माएं होती है, बाद में काम चिता पर बैठ ಖಾಲಿ ಹೋ ಜಾತಿ ಹೈ. ಬಾಬಾ ಹೇಳ್ತಾರೆ, ಯಾವುದೆಲ್ಲ ಧರ್ಮ ಸ್ಥಾಪನೆಗಾಗಿ ಆತ್ಮಗಳು ಬರ್ತಾರೆ, ಅವರೆಲ್ಲರೂ ಸಹ ಹೇಗಿರ್ತಾರೆ, ಮನೆಯಿಂದ ಬಂದ ಯಾವುದೇ ಆತ್ಮ ಹೇಗಿರುತ್ತೆ, ಸುಂದರವಾಗಿರುತ್ತೆ, ಸತೋ ಪ್ರಧಾನ ಆಗಿರುತ್ತೆ. ನಂತರ ಕಾಮಚಿತೆ ಮೇಲೆ ಕುಳಿತು ಕಪ್ಪಾಗ್ಬಿಡುತ್ತೆ, ತಮೋ ಪ್ರಧಾನ ಆಗ್ಬಿಡುತ್ತೆ. ಆತ್ಮಗೆ ಹೇಳೋದು ಬೆಳ್ಳಿಗೆ ಮತ್ತು ಕಪ್ಪಗೆ ಅಂತ, ಶರೀರದ ಮಾತಲ್ಲ. ಪಹಲೆ ಸುಂದರ್ ಫಿರ್ ಶ್ಯಾಮ್ ಬಂತಿ ಹೈ. ಮೊದಲು ಆತ್ಮ ಸುಂದರವಾಗಿರುತ್ತೆ, ಸತೋ ಪ್ರಧಾನ ಆತ್ಮ, ನಂತರ ಜನ್ಮಗಳನ್ನು ಪಡೀತಾ ಪಡೀತಾ ಕೊನೆಯಲ್ಲಿ ಶ್ಯಾಮ ಕಪ್ಪಾಗ್ಬಿಡುತ್ತೆ, ತಮೋ ಪ್ರಧಾನ ಆಗ್ಬಿಡುತ್ತೆ. ये नंबर 1 में पहले पहले आते हैं तो सबसे ಜಾಸ್ತಿ ಸುಂದರ್ बनते हैं. ಇವರು ನಂಬರ್ 1 ಬ್ರಹ್ಮ ಬಾಬಾ ಮೊದಲು ಬರ್ತಾರೆ ಅಂದಾಗ ಎಲ್ಲರಿಗಿಂತ ಹೆಚ್ಚಾಗಿ ಸುಂದರರಾಗ್ತಾರೆ. ಇನ್ ಜೈಸಾ ನ್ಯಾಚುರಲ್ ಸುಂದರ್ ತೋ ಕೋಯಿ ಹೋ ನ ಸಕೆ. ಇವರ ರೀತಿ, ಲಕ್ಷ್ಮೀನಾರಾಯಣರ ರೀತಿ ನ್ಯಾಚುರಲ್ ಸೌಂದರ್ಯ ಯಾರಿಗೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಯಾವುದೇ ಸೌಂದರ್ಯದ ವಸ್ತುಗಳನ್ನು ಉಪಯೋಗಿಸೋದಿಲ್ಲ. ಲಿಪ್ಸ್ಟಿಕ್ ಆಗಲಿ, ಪೌಡ್ರ್ ಆಗಲಿ, ಮೇಕಪ್ ಆಗಲಿ ಯಾವುದೂ ಇಲ್ಲ, ನ್ಯಾಚುರಲ್ ಬ್ಯೂಟಿಯನ್ನು. ಆ ರೀತಿ ಇಡೀ ಕಲ್ಪದಲ್ಲಿ ಯಾರಿಗೂ ಅದರ ನ್ಯಾಚುರಲ್ ಬ್ಯೂಟಿ, ಸ್ವಾಭಾವಿಕ ಸೌಂದರ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಏಕ್ ಜ್ಞಾನ್ ಕಿ ಬಾತ್ ಹೈ, ಇದೆಲ್ಲ ಜ್ಞಾನದ ಮಾತುಗಳು. बल क्रिश्चियन लोग भारतवासियों से सुंदर है क्योंकि भले ವಿದೇಶಿಗಳು ಕ್ರಿಶ್ಚಿಯನ್ಸು ಭಾರತವಾಸಿಗಳಿಗಿಂತ ಸುಂದರರು. ಯಾಕೆ? ಉಸ್ तरफ के रहने वाले हैं, परंतु सत्युग में तो ನ್ಯಾಚುರಲ್ ಬ್ಯೂಟಿ है. ಆ ಪ್ರದೇಶದಲ್ಲಿರೋರು, ಕೆಲವು ಪ್ರದೇಶಗಳಲ್ಲಿರೋರು ಆ ಥರ ಸುಂದರವಾಗಿ ಬೆಳ್ಳಿಗೆ ಸುಂದರವಾಗಿ ಇರ್ತಾರಲ್ವ. ಆದರೆ ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಎಲ್ಲರಿಗೂ, ಇಡೀ ಪ್ರಪಂಚದಲ್ಲಿ ಎಲ್ಲ ದೇವಿ ದೇವತೆಗಳಿಗೂ ಏನಿರುತ್ತೆ, ಸ್ವಾಭಾವಿಕ ಸೌಂದರ್ಯ, ನ್ಯಾಚುರಲ್ ಬ್ಯೂಟಿ ಇರುತ್ತೆ. ಆತ್ಮ और ಶರೀರ दोनों सुंदर है. ಆತ್ಮ ಮತ್ತು ಶರೀರ ಎರಡೂ ಸತೋ ಪ್ರಧಾನ ಅಲ್ವಾ. इस समय सब पतित सावरे है, ಫಿರ್ ಬಾಪ್ ಆಕರ್ ಸಬ್ಕೋ ಸುಂದರ್ ಬನಾತೆ ಹೈ. ಈ ಸಮಯದಲ್ಲಿ ಎಲ್ಲರೂ ಪತಿತರು ಕಪ್ಪಾಗಿದ್ದಾರೆ, ನಂತರ ತಂದೆ ಬಂದು ಎಲ್ಲರನ್ನು
ಸುಂದರ ಮಾಡ್ತಾರೆ. पहले सतो प्रधान पवित्र होते हैं, फिर उतरते उतरते काम चिता पर बैठ काले हो जाते हैं. ಮೊದಲು ಸತೋ ಪ್ರಧಾನ ಪವಿತ್ರರಾಗಿದ್ದರೆ, ನಂತರ ಇಳೀತಾ ಇಳೀತಾ ಕಾಮಚಿತೆ ಮೇಲೆ ಕುಳಿತು ಕಪ್ಪಾಗ್ಬಿಡ್ತಾರೆ. ಅಬ್ಬಾ ಪಾಯ ಹೇ, ಈಗ ತಂದೆ ಬಂದಿದ್ದಾರೆ. ಸಭಿ ಆತ್ಮಾವೋ ಪವಿತ್ರ ಬನಾನೆ, ಎಲ್ಲ ಆತ್ಮಗಳನ್ನು ಪವಿತ್ರ ಮಾಡಲಿಕ್ಕಾಗಿ, ಸುಂದರ ಮಾಡಲಿಕ್ಕಾಗಿ. ಬಾಪ್ ಕೋ ಯಾದ್ ಕರ್ನೆ ಸೇ ಹಿ, ತಂದೆಯನ್ನು ನೆನಪು ಮಾಡೋದ್ರಿಂದಲೇ तुम पावन बन जाएंगे, ನೀವು ಪಾವನರಾಗ್ಬಿಡ್ತೀರಾ. तो याद करना है एक को ಅಂದಾಗ ನೆನಪು ಮಾಡಬೇಕು